ನವರಾತ್ರಿ ಸಂಭ್ರಮ ಆರಂಭವಾಗಿದೆ. ಉತ್ತರ ಭಾರತದಲ್ಲಿ ನವರಾತ್ರಿ ಹಬ್ಬ ವೇಳೆ 9 ದಿನ ಗರ್ಭಾ ನೃತ್ಯವನ್ನು ಮಾಡ್ತಾರೆ. ಗರ್ಭಾ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದಂತೆ ತಡೆಯಲು ವಿಶ್ವ ಹಿಂದೂ ಪರಿಷತ್ ಹಿಂದೂಗಳು ಹಣೆಗೆ ತಿಲಕ ಧರಿಸಬೇಕು, ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಲು ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಇದಕ್ಕೆ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣೆ ಗರ್ಭಾ ಕಾರ್ಯಕ್ರಮ ಲವ್ ಜಿಹಾದ್ನ ಕೇಂದ್ರಗಳಾಗ್ತಾ ಇವೆ, ಹೀಗಾಗಿ ಆಯೋಜಕರು ಭಾಗವಹಿಸುವವರ ಆಧಾರ್ ಕಾರ್ಡ್ಗಳನ್ನ ಪರಿಶೀಲಿಸಬೇಕು ಅಂತ ವಿಎಚ್ಪಿ ನೀಡಿರೋ ಕರೆ ಸರಿಯಾಗಿದೆ ಅಂತ ಹೇಳಿದರು. ಇನ್ನು ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಪೆಂಡಾಲ್ಗಳಲ್ಲಿ ಹಿಂದೂಯೇತರರಿಗೆ ಎಂಟ್ರಿ ನಿರ್ಬಂಧಿಸಲಾಗಿದೆ. ಅಲ್ಲದೆ ಕಡ್ಡಾಯವಾಗಿ ಆಧಾರ್ ತೋರಿಸಬೇಕು ಅಂತ ಹೇಳಲಾಗಿದೆ. ಭೋಪಾಲ್ನಲ್ಲೂ ಕೂಡ ಅಕ್ಟೋಬರ್ 2ರವರೆಗೆ ಮೊಟ್ಟೆ ಮಾಂಸವನ್ನ ಮಾರಾಟ ಮಾಡದಂತೆ ನಿಷೇಧವನ್ನು ಹೇರಲಾಗಿದೆ. ಇನ್ನು ದೆಹಲಿಯಲ್ಲಿ ರಾಮಲೀಲಾ, ದುರ್ಗಾ ಪೂಜೆ ಮತ್ತು ಇತರೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಧ್ಯರಾತ್ರಿ 12 ಗಂಟೆವರೆಗೂ ನಡೆಸೋದಕ್ಕೆ ಸಿಎಂ ರೇಖಾ ಗುಪ್ತಾ ಅವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಯಾಕೆ ಮಾಡಬೇಕು ಇದನ್ನು? ಯಾಕೆ ಬಿಡಬೇಕು ಇದನ್ನು? ತಿಲಕ ಯಾಕೆ ಹಚ್ಚಬೇಕು? ಆಧಾರ್ ಕಾರ್ಡ್ ಯಾಕೆ ತೋರಿಸಬೇಕು? ನಿಮ್ಮ ತಾತನ ಮನೆದ ಕಾರ್ಯಕ್ರಮ ಬಾಯಿ ಮುಚ್ಕೊಂಡು ಕೂತ್ಕೊ ಅನ್ಬೇಕು ಕೇಳೋನನ್ನ. ಇಟ್ಸ್ ಎ ಪ್ರೈವೇಟ್ ಪ್ರೋಗ್ರಾಮ್. ಅವ್ರು ಇಷ್ಟ ಬಂದಿದ್ರು ಅವ್ರು ಮಾಡ್ಕೋತಾರೆ. ನೀವು ಯಾವನು ಕೇಳಕ್ಕದನ್ನ? ಆಮೇಲೆ ಬೇರೆಯವ್ರು ಹೋಗೋದಕ್ಕೆ ನಂಬರ್ 1. ನಂಬರ್ 2, ಗರ್ಭಾ ಮತ್ತು ದಸರಾದ ನೃತ್ಯ ಇದೆಯಲ್ಲ, ಅದು ಅದರಲ್ಲಿ ಆ ಧರ್ಮದ ನಂಬಿಕೆ ಇಲ್ಲದಿದ್ದಂಥ ಬೇರೆ ಅನ್ಯ ಧರ್ಮದಲ್ಲಿ ಯಾರೇ ಆಗಲಿ, ಮುಸ್ಲಿಮು, ಕ್ರೈಸ್ತ, ಯಾರೇ ಹಾಕೊಳ್ಳಿ, ಯಾಕೆ ಹೋಗ್ಬೇಕು ಅವರು? ಹೋಗಿ ಮಜಾ ತಗೊಳಕ್ಕೆ ಧರ್ಮ ಇಲ್ವಾ? ಮಜಾ ತಗೊಳಕ್ ಧರ್ಮ ಇಲ್ಲ. ಇದು ಆಚರಣೆಯ ಭಾಗ ಅಂದಮೇಲೆ ಅವ್ರಿಗೆ ಯಾಕೆ ಪರ್ಮಿಷನ್? ಯಾಕೆ ಬಿಡಬೇಕು? ಇದನ್ನು ಕೆಲವರು ಪ್ರಶ್ನೆ ಮಾಡಿದ್ದಾರೆ ಸರ್. ಮಾಡಕ್ಕೆ ನಾವು ತಾತನ ಮನೆ ಗಂಟೆನ ಹೋಗ್ಬೇಕು, ಮಾಡಕ್ಕೇನು ಹೋಗ್ಬೇಕೆಲ್ಲ ಎಲ್ಲದರಲ್ಲೂ ಹುಡುಕ್ತಾರೆ. 3ನೇದು ಆ ಲವ್ ಜಿಹಾದ್ ಆರೋಪ ಅಂತೂ ವಿಪರೀತ ಗಲಾಟೆಯಲ್ಲಿ. ಸರಿ, ಒಳಗಡೆಗೆ ಹೋದ್ಮೇಲೆ ಜಗಳ ಆಗಿ ಹೊಡೆಸ್ಕೊಂಡ್ರೆ ಪರವಾಗಿಲ್ವಾ? ಅದು ಓಕೆನಾ? ಅದನ್ನ ಯಾರು ತಲೆ ಕಟ್ತೀರಿ? ಏನಿದು ಹೊಡೆಯೋದು ಅಂದ್ರೇನು ಅಂತಾನೆ. ಕತ್ತೆ ಕಾಯಕ್ಕೆ ಹೋಗಿದ್ಯಾ ಹಂಗಾರೆ ಅಂತ ಕೇಳ್ಬೇಕು ಅಲ್ಲಿಗೆ. ನನಗೇನು ಅನ್ನಿಸ್ತಿಲ್ಲ ಅದು. ಅವ್ರ ಕಾರ್ಯಕ್ರಮಕ್ಕೆ ಬೇರೆಯವ್ರು ಬೇಡ ಅಂದರೆ ಬೇಡಪ್ಪ, ಹತ್ತು ಕರೆದು ಹೋಗೋದೇನಿದೆ ಅಲ್ಲಿಗೆ? ಈಗ ಬೇರೆಯವ್ರ ಧರ್ಮದ ಕಾರ್ಯಕ್ರಮಗಳಲ್ಲಿ ಅದೇ ರೀತಿ ಅವಕಾಶ ಕೊಟ್ಬಿಡ್ತಾರ ಸರ್? ಬೇಕಿದ್ರೆ ನೀವು ಬಿಟ್ಕೊಳ್ಳಿ, ನಮಗೆ ಬೇಡ ಅಂದ್ರೆ ಬೇಡಪ್ಪ, ಒಳ್ಳೆ ಕತೆ ಆಯ್ತಲ್ಲ. ಬೇಡ ಅಂದಿದ್ ಕಡೆ ಅಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಗೋಮಾಂಸ ಸಾಗಿಸ್ತಾ ಇದ್ದ ವಾಹನಕ್ಕೆ ಗ್ರಾಮಸ್ಥರು ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಭಸ್ಮ ಆಗೋಗಿದೆ. 3-4 ಅದೆಷ್ಟು ಗೋಮಾಂಸ ಇತ್ತಂತೆ, ಹೈದರಾಬಾದ್ಗೆ ಹೋಗ್ತಿತ್ತಂತೆ. ಚಾಲಕನನ್ನು ಗ್ರಾಮಸ್ಥರು ಇಳಿಸಿ ಕೆಳಗೆ ಕೂರಿಸ್ಬಿಟ್ಟು 4 ಕೊಟ್ಟಿದ್ದಾರೆ ಕರೆ. ಪೊಲೀಸ್ನವ್ರು ಹೋಗಿ ಕೇಸ್ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ಮೋದಿ ಬಗ್ಗೆ ಯಾವುದೊಂದು ಫೋಟೋ ಯಾವನೋ ಶೇರ್ ಮಾಡಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತ ದೊಂಬಿವಿಲಿ, ಮಹಾರಾಷ್ಟ್ರಲ್ಲೆಲ್ಲ. BJP ಕಾರ್ಯಕರ್ತರು ಅವನಿಗೆ 4 ಬಿಟ್ಟು ಅದೇನು ಅಥವಾ ಸೀರೆ ಉಡಿಸಿ ಏನೋ ಮಾಡಿದ್ದಾರೆ. ಸೀರೆ ಯಾಕೆ ಉಡಿಸಿದ್ರಿ ಅವನಿಗೆ? ಅದನ್ನ ಅವಮಾನದ ಸಂಕೇತ ಅಂತ ಯಾಕೆ ಬಯಸ್ತಾರೆ? ಎಕ್ಸಾಕ್ಟ್ಲಿ. ಅವನೇನೋ ಸೀರೆ ಉಡಿಸಿದ್ದೇನೋ ಫೋಟೋ ಏನೋ ಫಾರ್ವರ್ಡ್ ಮಾಡಿ ಆ ಥರ ಏನೋ ಮಾಡಿದ್ದ ಅಂತ ಅಂದ್ಬಿಟ್ಟು ನೀವು ಸೀರೆ ಉಡಿಸಿದ್ರಿ. ಏನು ಕೂಡ್ಸಕ್ಕೆ ಹೋದ್ರಿ ಸೀರೆ ಅವನಿಗೆ? ಇಲ್ಲ, ಹೆಣ್ಮಕ್ಳಿಗೆ ಮಾಡೋ ಅವಮಾನ ಅಲ್ವಾ? ಅದು ಮಾಡಬಾರ್ದಾಗಿತ್ತು. ಚಡ್ಡಿನಲ್ಲಿ ಶರ್ಟ್ ಬಿಚ್ಬಿಟ್ಟು ತಲೆಗೆ 3 ನಾಮ ಹಾಕ್ಬಿಟ್ಟು ಓಡಿಸ್ಬೇಕಾಗಿತ್ತು ಅವನಿಗೆ. ಅದು ಮುಜುಗರ ಹೋಗ ಅಂತ. ಅದು ಒಂದು. 2ನೇದು, ಈಗ ಅವನು ಹಾಕ್ಬಿಟ್ರೆ ಏನಾಗತ್ತೆ? ಸರಿ, ಅವನು ಉತ್ತರ ಪ್ರದೇಶದ ದಿಯೋರಾನಲ್ಲಿ ಯುವತಿನೊಬ್ಬ ನೋಡೋಕ್ಕೊಬ್ಬ ಬುರ್ಕಾ ಹಾಕೊಂಬಂದಿದ್ದಂತೆ ಹುಡುಗ. ಲೋಕಲ್ಗೆ ಅನುಮಾನ ಬಂದಿದೆ, ಹಿಡಿದಾಕಿದ್ದಾರೆ. ಹಿಡಿದ್ಮೇಲೆ ಗೊತ್ತಾಗಿದೆ ನಾನು ಸೊಹೇಲ್ ಅಂತ, ಯಾವುದೋ ಹಿಂದೂ ಹುಡುಗಿ. ಹತ್ಕತ್ತು ಜಗಳ. ಮತ್ತೆ ನಿನ್ನೇನು ಯಾವುದೋ ಒಂದು ಯೂಟ್ಯೂಬ್ ದಿನ ಒಂದು ಗಲಾಟೆ ಆಗಿದೆ. ಅದೇನೋ ಅವ್ರ ಹೆಸರು ಬದಲಾಯಿಸ್ಕೊಂಡ್ರು, ಮದುವೆ ಆಗಿದ್ದಾರೆ ಅಂತ. ಮದುವೆ ಆಗೋದು ಅವ್ರ ಇಷ್ಟ, ಅದು ಅವರು ದೊಡ್ಡವರಾಗಿರ್ತಾರೆ, ಮೆಜಾರಿಟಿಗೆ ಬಂದಿದ್ದಾರೆ, ಅವ್ರು ಬೇಕಿದ್ರೆ ಇಷ್ಟಪಟ್ಕೋಬೋದು, ಒಬ್ರಿಗೊಬ್ರು ಮದುವೆ ಹಾಕ್ಕೋಬೋದು. ಬಟ್ ಯೂಟ್ಯೂಬಲ್ಲಿ ನನ್ನ ಮೂಲ ಹೆಸರನ್ನು ಮತ್ತು ನನ್ನ ಗುರುತನ್ನು ಮಾರ್ಫ್ ಮಾಡಿ ಬೇರೆದು ಮಾಡಿ ಇನ್ನೊಬ್ಬರಿಗೆ ಮೋಸದ ಮಾಹಿತಿ, ಇನ್ನೊಬ್ಬರನ್ನ ದಾರಿ ತಪ್ಪಿಸುವುದು ಅಪರಾಧಾನೇ. ಮೂಲ ಹೆಸರೇ ಬೇರೆ, ಅಪರಾಧಾನೇ. ಅದು ಅಪರಾಧನೇ ಆಗತ್ತೆ. ಅದರಲ್ಲಿ ಹಿಡ್ಕೋಬೋದು, ನೀವು ಕೇಸ್ ಮಾಡ್ಬೋದು ಅಷ್ಟೇ. ಮದುವೆ ಆಗೋದನ್ನು ತಪ್ಸಕ್ಕಾಗಲ್ಲ, ಅವ್ರ ಇಷ್ಟ.